ಸಡನ್ನಾಗಿ ಅಮ್ಮ ಅವ್ರವ್ರಿಗೆ ಹೊರಟಿದ್ದೀವಿ. ಅಮ್ಮ ಹಾಸ್ಟ್ಲಿಗೆ ಹತ್ರ ಹೊರಟೋತಾಳೆ. ಆಮೇಲೆ ಟೈಮ್ ಸಿಕ್ಕಲ್ಲ ಅಂದ್ಬಿಟ್ಟು ಹೋಗಿ ನಮ್ಮಪ್ಪ ಅವ್ರನ್ನ ನೋಡ್ಕೊಬಂದ್ಬಿಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೋಮವಾರ ಇದು ಲಾಗ್ ಮಾಡ್ತಾ ಇರೋದು. ಮತ್ತು ಇದೇ ಓದ್ತಾ ನೋಡಿ ನಾನು ಅಮ್ಮ ಇಬ್ಬರು ಮಾತ್ರ ಹೋಗ್ತಾಯಿದ್ದೀವಿ. ನಮ್ಮೂರು ಬಂದ್ಬಿಟ್ಟು ತಮಿಳ್ನಾಡು ಕರ್ನಾಟಕ ಬಾರ್ಡ್ರಲ್ಲೇ ಇರುತ್ತೆ. ಇದು ಬಂದ್ಬಿಟ್ಟು ಅಮ್ಮ ಅವರು ಹಾಸ್ಟ್ಲು. ಇದು ಸ್ಕೂಲ್ ಬಿಲ್ಡಿಂಗು. ಇದು ಗರ್ಲ್ಸ್ ಹಾಸ್ಟೆಲ್ ಇದು ಭೋಜನಾಲಯ, ಊಟ ತಿನ್ನೋದು. ಇದು ಬಾಯ್ಸ್ ಹಾಸ್ಟೆಲ್. ಅದ್ರ ಪಕ್ಕದಲ್ಲೇ ಒಂದು ಚಿಕ್ಕ ದೇವಸ್ಥಾನ ಐತೆ, ಮತ್ತೆ ಟೀಚರ್ಸ್ ಕ್ವಾರ್ಟರ್ಸ್ ಐತೆ ಆ ಕಡೆ ಸೈಡ್. ಈಗ ನಾವು ನಮ್ಮ ಅಜ್ಜಿ ತಮ್ಮ ಮಕ್ಕಳಿಬ್ಬರು ಇದ್ದಾರಲ್ವ, ಅವ್ರಿಗೆ ಹಂಗೆ ತಂಗಿ ತಗೊಂಡು ಹೋಗೋಣ ಅಂದ್ಬಿಟ್ಟು ಒಂದು ಹತ್ರ ನಿಲ್ಲಿಸಿದ್ವಿ. ನನ್ನ ಅಳಿಯನಿಗೆ ಮತ್ತು ಸೊಸೆಗೆ. ಹಂಗೆ ನಮ್ಮಮ್ಮ ನಮ್ಮಪ್ಪ ಇದ್ರೆಲ್ಲ ಅವ್ರಿಗೆ ತಗೊಂಡು ಹೋಗೋಣ ಅಂದ್ಬಿಟ್ಟು ಸ್ವೀಟಲ್ಲಿ ಬೇಕು ಅಂತೆಲ್ಲ ತಿಂಡಿ ತಗೊಂಡ್ವಿ. ಫ್ರೂಟ್ಸ್ ಅಂಗಡಿ ಎಲ್ಲಿ ಸಿಗೋಲ್ಲ ನಾವು ಬರೋ ದಾರಿನಲ್ಲಿ. ಹಾಗಾಗಿ ತಿಂಡಿ ತಗೊಂಡು ಐಸ್ ಕ್ರೀಮು ಮತ್ತು ಬಿಸ್ಕೆಟ್ ಚಾಕ್ಲೇಟ್ಸು ಎಲ್ಲ ಬೇಕು ಅಂದ್ಬಿಟ್ಟು ಏನು ಬೇಕೆಲ್ಲ ತಗೊಂಡು ಮತ್ತು ಊರ ಕಡೆ ಮತ್ತೆ ಹೊರಟ್ವಿ. ಮನೆ ಹತ್ರ ಬಂದ್ವಿ. ನೋಡಿ ನಮ್ಮಪ್ಪ ಅವರೇ ಹಸು ಇದ್ಬಿಟ್ಟಿದೆ ಅಂದ್ಬಿಟ್ಟು ಅವರು ಕುಡ್ತಿ ತಗೊಂಡು ಹೋಗ್ತಾಯಿದ್ರು. ಫಸ್ಟಾಗಿ ಬೂಸ ತಗೊಂಡು ಕುಡ್ತಿ ಇಡೋದಕ್ಕೆ ನಡೀರಿ ಬರ್ತೀನಿ ಅಂತ ಹೇಳ್ತಾಯಿದ್ರು. ಕೆರೆ ಹತ್ರ ನಮ್ಮ ತೋಟ ಇರೋದು, ಅಲ್ಲೇ ಇದೈತೆ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾಯಿದ್ರು. ಕರು ಹಾಕೈತಂತೆ. ಈಗ ಮನೆ ಒಳಗಡೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಇದೇ ನಮ್ಮ ಅಮ್ಮ ಅವ್ರ ಮನೆ ನೋಡಿ. ಇದೆ ನಮ್ಮ ಸ್ವೀಟಿ ಜೊತೆದೆ ಇದು ನಾಯಿ. ಇದ್ರ ಹೆಸರು ಡಾಲಿ ಅಂತ. ನಮ್ಮಮ್ಮ ಇಲ್ಲೇ ಹೊರಗಡೆನೇ ಕುತ್ಕೊಂಡಿದ್ರು. ಹೊರಗಡೆ ಕುತ್ಕೊಂಡು ಅವರೆಕಾಳು ಇದೇನೋ ಅಂತ ಬಿಸಿರ್ತಾಯಿದ್ರು. ಇದನ್ನೇ ಅಂತಾರೆ ಬಿಸಿರೋದು, ಬೀಸ್ತಾಯಿದ್ರು. ಅದು ಏನಂತಾರೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಇದ್ರ ಒಳಗಡೆ ಕಾಳು ಹಾಕೋದು, ಅದನ್ನು ಸ್ವಲ್ಪ ತಿರ್ಗ್ಸ ಕೆಳಗಡೆ ಎಲ್ಲ ಬೇಳೆ ಅದನ್ನೆಲ್ಲ ಕೇರ್ಕೊಂಡ್ರೆ ಅದೇ ಬೇಳೆ ಆಗ್ತೈತೆ. ಅವರೇ ಬೇಳೆ ಆಗೋದು ಹಿಂಗೆ. ಅವಾಗೆಲ್ಲ ಹಳೆ ಕಾಲದಲ್ಲೆಲ್ಲ ಹಿಂಗೆ ಮಾಡ್ತಾಯಿದ್ದು ನೋಡಿ. ತುಂಬಾ ಚೆನ್ನಾಗಿರ್ತೈತೆ. ನೋಡಿ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ. ಈಗ ನಾನು ನಮ್ಮಮ್ಮ ಇಬ್ಬರು ಸೇರಿ ಹೊಲ್ದ ಹತ್ರಕ್ಕೆ ಹೋಗ್ತಾಯಿದ್ವಿ. ಹಸು ಕರುವಾಗಿ ಹಾಕೈತೆ ಬನ್ನಿರಿ ಅಂತ ಹೇಳಿದ್ನಲ್ಲ ನಮ್ಮಪ್ಪ, ಅದಕ್ಕೆ. ಮತ್ತು ನೋಡಿ ಇದು ಮುಂದಕ್ಕಿರೋದೆಲ್ಲ ನಮ್ಮದೇನೆ ತೋಟ. ತೆಂಗಿನ ಮರಿಗಳು ಮತ್ತು ಬೀನ್ಸ್ ತೋಟ ಇದು ಫುಲ್ಲು ನಮ್ಮದೇನೆ. ಇಲ್ಲಿ ಕಟ್ಟಾಕಿರೋ ಹಸುಗಳು ಎಲ್ಲ ನಮ್ಮವೇನೆ. ಇಲ್ಲಿ ಹುಣಸೆ ಮರ ಕೆಳಗಡೆ ಇಲ್ಲಿ ಕಟ್ಟಾಕ್ತಾರೆ. ಕೆಲವೊಂದು ಕೆರೆನಲ್ಲಿ ಬಿಟ್ಟು ಮೇಯಿಸ್ತಾ ಇರ್ತಾರೆ ನಮ್ಮಪ್ಪ ಯಾವಾಗೂ. ಬಿಸಿಲು ತುಂಬ ಇದ್ದಾಗ ಈ ಮರದ ಕೆಳಗಡೆ ಕಟ್ಟಾಕ್ತಾರೆ. ಮಿಕ್ಕಿರೋ ಟೈಮಲ್ಲಿ ಕೆರೆನಲ್ಲಿ ಬಿಟ್ಟು ಮೇಯಿಸ್ತಾರೆ. ಮತ್ತು ಹುಲ್ಲು ಎಲ್ಲ ಪಾರಮ್ ಹುಲ್ಲು ಎಲ್ಲ ಹಾಕ್ಕೊಂಡಿರ್ತಾರೆ, ದಂಟೆಲ್ಲ ಹಾಕ್ತಾರೆ. ಮತ್ತು ನಮ್ಮಮ್ಮ ಆ ಕಡೆ ನೋಡ್ಕೊಂಡು ಹೋಗ್ತಾಯಿದ್ದು. ಯಾರೋ ಸತ್ತೋಗಿದ್ರು ತಗೊಂಬಂದು ಅಲ್ಲಿ ಇಟ್ಟಿದ್ರು, ಅದಕ್ಕೆ ನೋಡ್ಕೊಂಡು ಹೋಗ್ತಾಯಿದ್ದಾಳೆ. ಹೋಗಿ ನೋಡ್ಕೊಂಬರ್ಬೇಕು ಅಂತ. ಫಸ್ಟ್ ಹಸು ಹತ್ರಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನಮ್ಮಮ್ಮ ಅವರು ತೆಲುಗು ಮಾತಾಡ್ತಾರೆ, ಅದಕ್ಕೆ ಇದರಲ್ಲಿ ತೆಲುಗುನೇ ಇಡ್ತೀನಿ. ವಾಯ್ಸ್ ಕಟ್ ಮಾಡಲ್ಲ, ಹಂಗೆ ನ್ಯಾಚುರಲ್ಲಾಗಿ ಹಂಗೆ ಇಡ್ತೀನಿ. ಯಾವಾಗೂ ಮೆಮೊರಿಯಾಗಿರುತ್ತೆ ಅಂದ್ಬಿಟ್ಟು ಈ ವಿಡಿಯೋನ ಕಟ್ ಮಾಡಲ್ಲ, ವಾಯ್ಸ್ ಹಂಗೆ ಇಡ್ತೀನಿ. ನೋಡಿ ನೀವು ವಸ್ತು ಪೋತ್ನೆತ ಇವರಾ అయ్యయ్య తొంతుందమ్మా
ತುಂದಮ್ಮ ದುಡ್ನೆ ఫస్ట్ కదా అసడే తున్నేది ఏమో ఇంకా చెప్పకెళ్దామా ನಮ್ಮ ಹಸು ಇಣ್ಕರು ಹಾಕಿತ್ತು ಇದೆಲ್ಲ ಕೆರೆ ನೋಡಿ ತುಂಬಾ ಚೆನ್ನಾಗೈತೆ. ಆವಾಗ ನಾವು 4 ಜನ ಹೆಣ್ಮಕ್ಳು, ಒಂದೇ ಒಂದು ಗಂಡು ಮಗು ನನ್ನ ತಮ್ಮ, ನಾವೆಲ್ಲ ಇದೆಲ್ಲ ಕುತ್ಕೊಂಡು ಆ ಕುರಿಗಳು ಹಸುಗಳೆಲ್ಲ ಮೇಯಿಸ್ತಾ ಇದ್ದಿದ್ದು ಜಾಗ. ಇವೆಲ್ಲ ನೆನಪು ಬಂತು, ಜ್ಞಾಪಕ ಇರ್ತೈತೆ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡೆ. ತುಂಬಾ ಚೆನ್ನಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿತ್ತು ಇರುತ್ತೆ ಅಂದ್ಬಿಟ್ಟು. ಕೆರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು. ಇದೆಲ್ಲ ತುಂಬ್ಕೊಂಬಿಟ್ರಿ ನೀರು ತುಂಬ ಚೆನ್ನಾಗಿರ್ತೈತೆ ನೋಡೋದಕ್ಕೆ. ಈಗೆಲ್ಲ ಖಾಲಿಯಾಗಿದೆ, ಸ್ವಲ್ಪ ಗುಣಿಗಳಲ್ಲೇ ಒಂದು ಸ್ವಲ್ಪ ಇದ್ದಾವೆ ಅಷ್ಟೇ ನೀರು. ಈಗ ನಮ್ಮಮ್ಮ ನಾನಿಬ್ಬರು ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ನಮ್ಮಮ್ಮ ಹೋಗ್ಬಿಟ್ಟು ಅಲ್ಲಿ ನಮ್ಮೂರವ್ರೆ ಅಂತ ಬೇರೆ ಹೊರಗಡೆ ಸತ್ತೋಗಿರೋದಕ್ಕೆ ತಗೊಬಂದು ಅಲ್ಲಿ ಹೊರಗಡೆ ಇಕ್ತಾರೆ, ಊರು ಒಳಗಡೆ ಇಟ್ಕೊಳ್ಳಲ್ಲ. ಹಂಗಾಗಿ ನೋಡ್ಕೊಬಂದ್ಬಿಡ್ತೀನಿ ರಮ್ಮ, ಮತ್ತೆ ನೋಡ್ತೀವ ಅಂತ ಹೋಗ್ತೀನಿ ಅಂತಬಿಟ್ಟು ಹೋಗ್ತಾಯಿದ್ದಾಳೆ ನೋಡಿ. ಇವು ಹಬ್ಬದ್ದು ಕರುಗಳಂತ ಎತ್ತುಗಳು ಇವೆರಡು. ಮೊನ್ನೆ ತಾನೇ ಹಬ್ಬಕ್ಕೆ ಹೋಗ್ಬಿಟ್ಟು ಬಂದು ಅಂತ ನಮ್ಮಮ್ಮ ಹೇಳ್ತಾಯಿದ್ರು. ನನ್ನ ತಮ್ಮನೂ ಇವು ಕರ್ಕೊಂಡು ಹೋಗ್ತಾನೆ ಹಬ್ಬಗಳಿಗೆಲ್ಲ ನೋಡಿ. ಇದೆಲ್ಲ ಜೋಳ ಹಾಕ್ಕೊಂಡಿದ್ದಾರೆ, ಆ ಸೈಡೆಲ್ಲ ಪಾರಮ್ ಹುಲ್ಲು, ಮತ್ತು ಇಲ್ಲಿ ತೋಟ ಮಾಡ್ತಾಯಿರ್ತಾರೆ, ಬೀನ್ಸ್ ಹಾಕಿದ್ದಾರೆ. ಇನ್ನು ಬೇರೆ ಕಡೆನೂ ಮಾಡ್ತಾಯಿರ್ತಾನೆ ನನ್ನ ತಮ್ಮ. ಇವೆಲ್ಲ ಡ್ರಿಪ್ ವೈರ್ಗಳೆಲ್ಲ ಸೈಡಿಗೆ ಹಾಕಿ ಎತ್ತು ಮಡಗಿರ್ತಾನೆ. ಇದು ಕೆಳಗಡೆ ಹಾಕಿದ್ರೆ ಹಾವುಗಳೆಲ್ಲ ಬರ್ತೈತೆ, ಗಲೀಜಾಗಿರ್ತೈತೆ ಅಂದ್ಬಿಟ್ಟು ಮೇಲ್ಗಡೆ ಎತ್ತು ಕಟ್ಟಿದ್ದಾರೆ. ಇನ್ನು ಬೀನ್ಸ್ ಬಂದಿಲ್ಲ, ಇವಾಗ ತಾನೇ ಹೂವು ಎಲ್ಲ ಬಂದಿತ್ತು. ಆಮೇಲೆ ನಮ್ಮ ಅಮ್ಮ ನೋಡ್ಕೊಬರ್ತೀನಿ, ಹೋಗ್ಬಿಟ್ಟು ಬರ್ತೀನಿ ರಮ್ಮ ಅಂತಂದರು. ಸರಿ ಆಯಿತು ಹೋಗ್ಬಿಟ್ಟು ಹೋಗಮ್ಮ, ಅಷ್ಟೊತ್ತಿಗೆ ಇಲ್ಲೇ ಇರ್ತೀನಿ ಅಂದು. ಅವೇ ತೆಂಗಿನ ಮರಗಳು. ಚಿಕ್ಕ ವಯಸ್ಸಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡಿದ್ವಿ ಇದೆಲ್ಲ. ಇವಾಗೆಲ್ಲ ನೋಡಿ, ಹಸು ಅಲ್ಲಿದೆ, ಅಲ್ಲೇ ಹತ್ರದಲ್ಲೇ ಕಟ್ಟಾಕೋದು. ನಾವು ಮೇಯಿಸ್ಕೊಂಡು ಬಿಟ್ಬಿಟ್ರೆ ಸಾಕು, ಎಲ್ಲಿ ಹೋಗಲ್ಲ. ಕೆರೆದಲ್ಲಿ ಮೇದ್ಕೊಂಡಿದ್ದು ಮತ್ತೆ ಬರ್ತವೆ. ಯಾರನ್ನ ಒಬ್ರು ಇರ್ತೀವಿ, ನಮ್ಮಪ್ಪ ಇರ್ತಾರೆ. ಮತ್ತು ನಮ್ಮ ಡಾಲಿಗೆ ನೀರು ದಾವರ ಆಗೋಯ್ತು, ನಮ್ಮ ಜೊತೇಲಿ ಬಂದಿತ್ತು ನೋಡಿ. ಅಲ್ಲಿ ನೀರಿದ್ದರೆ ನೀರು ಕುಡಿತೈತೆ, ಬೋರ್ ನೀರು ಬಿಟ್ಟಿದ್ರು ಅಲ್ಲಿ. ನೋಡಿ, ಇದೆಲ್ಲನೂ ಇಲ್ಲೇ ನೆರಳಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ಕಟ್ಟಾಕ್ತಾರೆ. ಮತ್ತು ಸಂಜೆ ಆದರೆ ಬಿಡ್ತಾರೆ. ನಮ್ಮ ಮಲಿಯನ್ನು ನಮ್ಮ ಸೊಸೆ ನೋಡಿ ಊಟ ಮಾಡ್ತಾ ಇದ್ದಾರೆ. ಗುಣ వీడు మనూరు నీకు పోయినా నీకు వీడియోలో ఉంటే వీడియో నీ వీడియో నీ కదా ఇంప్రూవ్ అయ్యేది ఉండా ఏం వీడియో కాదెత్తను బట్టలు అదే బట్కెటింగ్ అడిగి ఆడండి హాయ్ చెప్పు లక్ష్యమ్మ. అసలు దొంగ నా కొడుకమ్మ లక్ష్యమ్మ నేనుక కోడ్లు ఉన్నాయా? ಮತ್ತು ನಮ್ಮಪ್ಪ ಹಲಸಿನ ಹಣ್ಣು ತಂದು ಮಡಗಿದ್ರು. ಹಣ್ಣಾಗಿತ್ತು, ಮತ್ತು ಕೊಯ್ಯೋಣ ಅಂದ್ಬಿಟ್ಟು ಕೊಯ್ತಾ ಇದ್ದಾರೆ. ಹೆಂಗ ನಾವು ಹೋಗಿದ್ವಲ್ಲ ತಿನ್ನಲಿ ಅಂದ್ಬಿಟ್ಟು ನಮ್ಮಪ್ಪ ಮಣ್ಣಿಗೆ ಹೋಗ್ಬಿಟ್ಟು ಬಂದು ಸ್ನಾನ ಮಾಡ್ಕೊಂಡು ಆಮೇಲೆ ಇವಾಗೆಲ್ಲ ಮಾಡ್ಕೊತ
ಮಾಡ್ತಾಯಿದ್ರು. ಹಸುನು ತಗೊಬಂದು ಮನೆ ಹತ್ರ ಕಟ್ಟಾಕ್ಬಿಟ್ಟು ಸಂಜೆ ಇದು ಕಟ್ ಮಾಡ್ತಾಯಿದ್ದಾರೆ. ಮತ್ತು ಇದೆಲ್ಲ ತಿಂದಿದ್ದಾದ್ಮೇಲೆ ಹಸು ಹಾಲು ಕರೀತಾರೆ. జయంతమ్మ ಮತ್ತು ಕೆರೆಯಲ್ಲಿ ಗೋನ್ಕಂಟಿ ಸೊಪ್ಪು ತಗೊಬಂದಿದ್ವಲ್ವ, ಅದು ಎಲ್ಲ ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ. ನಾವು ಈ ಕಡೆ ಹಲಸಿನನ್ನೆಲ್ಲ ಬಿಡಿಸ್ತಾ ಇದ್ದೀವಿ. ಹಲಸಿನನ್ನೆಲ್ಲ ತಿಂದಾದ್ಮೇಲೆ ಆಮೇಲೆ ಅಡುಗೆ ಮಾಡಿಕೊಂಡು ತಿಂದ್ಬಿಟ್ಟು ಅವತ್ತು ನೈಟ್ ಅಲ್ಲೇ ಎದ್ದೋದ್ವಿ. ನೈಟ್ ನಿದ್ದೆ ಮಾಡಿಬಿಟ್ಟು ಸ್ವಲ್ಪ ಹ್ಯಾಪಿಯಾಗಿತ್ತು. ಆಮೇಲೆ ಬೆಳಗ್ಗೆ ಊರಿಗೆ ಹೋಗೋಣ ಅಂದ್ಬಿಟ್ಟು ಮುಖ ತೊಳ್ಕೊಂಡು ಮತ್ತೆ ನೋಡಿ ಹಸುವಿನ ಕರುವನ್ನು ಮತ್ತೆ ತೋರಿಸ್ತಾ ಇದ್ದೀನಿ. ಈಗ ಹೋಗ್ಬೇಕು ಊರಿಗೆ. ಇಷ್ಟೇ ನಮ್ಮ ಅಮ್ಮನ ಮನೇಲಿ ಸಿಂಪಲಾಗಿ ವೀಡಿಯೋ ಮಾಡಿದ್ನಿ. ಮತ್ತು ನಮ್ಮ ಶೆಡ್ ಹತ್ರಕ್ಕೆ ಬಂದು ನಮ್ಮ ಶೆಡ್ ಹತ್ರಕ್ಕೆ ಬರೋಷ್ಟೊತ್ತಿಗೆ ಬಾತುಕೋಳಿನ ಮೊಟ್ಟೆನ ನಾಟಿ ಕೋಳಿಗೆ ಹಾಕಿದ್ವಿ. ಅದು ಮರಿ ಮಾಡಿದೆ. ಬಾತುಕೋಳಿ ಮರಿ ಆಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಇನ್ನು 3 ಮೊಟ್ಟೆ ಇತ್ತು, ಅದಕ್ಕೆ ಆಗ್ತೈತೇನೋ ಅಂತ ನೋಡ್ತಾ ಇದ್ವಿ. 2 ಮರಿ ಮಾಡೈತೆ, ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು. ಫ್ರೆಂಡ್ಸ್, ಮನೆಗೆ ಬಂದ್ವಿ. ಈಗ ನಮ್ಮಮ್ಮ ಮನೆಯಿಂದ ಏನೇನು ಎತ್ಕೊಬಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇವೆಲ್ಲ ಎತ್ಕೊಬಂದಿದ್ದು ಮನೆ ನೋಡಿ ಯಾವ ಥರ ಇದೆ ಅಂತ. ಇನ್ನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಸ್ವಾಮಿ ಫ್ರೆಂಡ್ಸ್, ಅಮ್ಮ ಮನೆಯಿಂದ ತಗೊಬಂದಿದ್ದು ಅಲ್ಲೊಂದು ಸ್ವಲ್ಪ ಬಟ್ಟೆ ಅಲ್ಲೇ ಬಿಟ್ಟಿದ್ನೆ, ಆ ಬಟ್ಟೆ ತಗೊಬಂದೆ. ಇದು ನಮ್ಮ ಅಮ್ಮನ ಸೀರೆ ಸ್ಟಿಚಿಂಗ್ ಮಾಡಬೇಕು ಅಂತ ತಂದಿರೋದು. ಮತ್ತು ಇದರಲ್ಲಿ ಬಂದ್ಬಿಟ್ಟು ಅವರೆಕಾಳು ಬರ್ತಾವಲ್ಲ, ಅವರೆಕಾಳು ಹುರಿದಿರೋವು. ಯಾವಾಗನ ಒಂದೊಂದು ಟೈಮು ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಇದರಲ್ಲಿ ಬಂದ್ಬಿಟ್ಟು ಅವರೆಬೇಳೆ, ಅವರೇ ಹೊಲದಲ್ಲಿ ಬೆಳೆದಿರೋವು. ಮತ್ತು ಇದು ಬಂದ್ಬಿಟ್ಟು ಅಲಸಂದ್ರಿ ಕಾಳು. ಆಮೇಲೆ ಇಲ್ಲಿ ಮನೆ ಹತ್ರ ಎಲ್ಲನೂ ಹಾಕು ಅಂದ್ಬಿಟ್ಟು ಕೊಟ್ಟಿರೋದು ಶುಂಠಿ. ನಮ್ಮಮ್ಮ ಮನೆ ಹತ್ರ ಹಾಕು ನಾಟಿ ಶುಂಠಿ ಇದು ಅಂದ್ಬಿಟ್ಟು. ಹಲಸಿನಕಾಯಿ, ಹಲಸಿನ ಹಣ್ಣು. ಆಮೇಲೆ ನೆನ್ನೆ ಸೊಪ್ಪು ಕಿತ್ಕೊಬಂದ್ವಲ್ಲ, ಗೋಣ್ಗಂಟೆ ಸೊಪ್ಪು ಕೆರೆನಲ್ಲೇ. ತುಂಬ ಒಳ್ಳೆಯದಿದು, ಬಸ್ಸಾರು ಎಲ್ಲ ಮಾಡ್ಕೊಂಡು. ಮತ್ತು ಇದು ಬಂದ್ಬಿಟ್ಟು ಹೀರೆಕಾಯಿ. ಅವೆಲ್ಲ ತೆಂಗಿನಕಾಯಿಗಳು ಊರಿಗೆ ಬರ್ಕೊಬಂದಿರೋ ತೆಂಗಿನಕಾಯಿ ನಮ್ಮ ಹತ್ರಲ್ಲೇ ಇರೋವು. ತೆಂಗಿನಕಾಯಿ ಅಲ್ಲ ಮನೆಯಲ್ಲಿ ಏನಕ್ಕೂ, ಅದಕ್ಕೆ ಇದೆಲ್ಲ ನಮ್ಮ ತವರು ಮನೆಯಲ್ಲಿ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.